ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 2025-26ನೇ ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಿವಿಧ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕಲಬುರಗಿ ಜಿಲ್ಲೆ ಹಜರತ್ ಸೈಯದ್ ರುಕ್ನುದ್ದೀನ್ ತೋಲಾ ದರ್ಗಾ ಹತ್ತಿರ ಶಾದಿ ಮಹಲ್ ನಿರ್ಮಾಣ ಕಾಮಗಾರಿಗೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಅಡಿಗಲ್ಲು ಸಮಾರಂಭಕ್ಕೆ ಚಾಲನೆ ನೀಡಿದರು. ಕಲಬುರಗಿ ನಗರದ ರುಕ್ನುದ್ದೀನ್ ತೋಲಾ ದರ್ಗಾ ಹತ್ತಿರ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 2025-26ನೇ ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಿವಿಧ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಅಂದಾಜು ಮೊತ್ತ 2 ಕೋಟಿ ರೂಪಾಯಿಗಳ ಶಾದಿ ಮಹಲ್ ನಿರ್ಮಾಣಕ್ಕೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಅಡಿಗಲ್ಲು ಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಸಮಗ್ರವಾಗಿ ಮಾಹಿತಿ ನೀಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. अब नहीं आते कोई भी बोलने बार कहीं कोई ಇವತ್ತು ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ಮೇಲೆ ಈ ರಾಜ್ಯದ ಇತಿಹಾಸದಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಅನೇಕ ಜನಪರ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರ ಆಶೀರ್ವಾದದಿಂದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಪಂಚ ಗ್ಯಾರಂಟಿಗಳು 5 ಗ್ಯಾರಂಟಿಗಳನ್ನು ತಂದು ಸಾರ್ವಜನಿಕರಿಗೆ ಸಾಕಷ್ಟು ಸಹಾಯ ಮಾಡಿರ್ತಕ್ಕಂಥದ್ದು ಮತ್ತು ದಿವಂಗತ ಧರ್ಮಸಿಂಗ್ ಸಾಹೇಬರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಈ ಭಾಗಕ್ಕೆ 370 ಅಂತಂದು ಕೂಡ ಸಾಕಷ್ಟು ಅಭಿವೃದ್ಧಿ ಕೂಡ ಈ ಭಾಗದಲ್ಲಿ ಆಗ್ತಾ ಇದೆ ಮತ್ತು ಅನೇಕ ಇಂಜಿನಿಯರ್ ಡಾಕ್ಟರ್ಸ್ ಕೂಡ ಆಗ್ತಾ ಇದೆ. ಮತ್ತು ಹೋದ ಸಲ ಕೂಡ ಈ ಸರ್ಕಾರ ಅತಿವೃಷ್ಟಿ ಅನಾವೃಷ್ಟಿಯಿಂದ ಇದೇ ರೀತಿ ಬರಗಾಲಕ್ಕೆ ತುತ್ತಾದಾಗ ಅತಿ ಹೆಚ್ಚು ಮಳೆಯಿಂದ ತೊಂದರೆ ಆದಾಗ ಕೂಡ ಸರ್ಕಾರ ರೈತರ ನೆರವಿಗೆ ಬಂದು ಸುಮಾರು 640 ಕೋಟಿ ಇನ್ಶೂರೆನ್ಸ್ ರೈತರ ಅಕೌಂಟ್ಗೆ ಹಾಕಿರ್ತಕ್ಕಂಥದ್ದು ಮತ್ತು ಅನೇಕ ಜನಪರ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಕೂಡ ಇತಿಹಾಸದಲ್ಲಿದೆ. ಅದೇ ರೀತಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಸಣ್ಣ ಉದಾಹರಣೆ ಅಂದರೆ ರಾಣಾಸ್ಪಿ ದರ್ಗಾ ಬಹಳ ಫೇಮಸ್ ದರ್ಗಾ ಇದೆ. ತಿಪ್ಪಣ್ಣಪ್ಪ ಕಂಬಕ್ಕವರು ಹೇಳಿದಾಗೆ ಯಾರು ಕೂಡ ಇಲ್ಲಿ ಜಾತ್ಯತೀತವಾಗಿರ್ತಕ್ಕಂಥದ್ದು ಹಿಂದೂ ಮುಸ್ಲಿಂ ಎಲ್ಲ ಜಾತಿ ಜನಾಂಗದವರು ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಮಳೆ ಗಾಳಿ ಇದ್ದಾಗ ಬಿಸಿಲಿನಲ್ಲಿ ಕೂಡ ಬಯಲಲ್ಲೇ ಮಲ್ಕೊಂಡಿದ್ದು ನಾವು ನೋಡಿದ್ದೀವಿ. ಆದ ಕಾರಣ ಇಲ್ಲಿ ಒಂದು ಕಲ್ಯಾಣ ಮಂಟಪ ಹಾಕಬೇಕು. ಸುತ್ತ ನಮ್ಮ ಆಶ್ರಯ ಕಾಲನಿ, ಕೃಷ್ಣ ಕಾಲನಿ, ಸಣ್ಣ ಸಣ್ಣ ಬಡಾವಣೆಗಳು ಕೂಡ ಬಹಳ ಬಡತನ ರೇಖೆಯಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಕ್ಕಂಥ ಜನ ಬಹಳಷ್ಟು ಜನ ಇದ್ದಾರೆ. ಅವ್ರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಒಂದು 2 ಕೋಟಿ ರೂಪಾಯಿದಲ್ಲಿ ನಮ್ಮ ಜಮೀರ್ ಅಹಮದ್ ಸಾಹೇಬರು ಇದ್ದಾಗ ನಾವು ನಮ್ಮ ಸಾಹೇಬರು ಒಂದು ಲೆಟರ್ ತಗೊಂಡೇನಪ್ಪ ಅಂದ್ರೆ ಇದು ಕಂಪ್ಲೀಟ್ ಕಂಪೌಂಡ್ ವಾಲ್ ಹಾಕಬೇಕು ಮತ್ತು ಇಲ್ಲಿ ಸ್ಟೆಪ್ಗಳು ಹಾಕ್ಬೇಕಂತ ಹೇಳಿ ಒಂದು ಎಸ್ಟಿಮೇಟ್ ಮಾಡಿ ಸುಮಾರು 15-20 ಕೋಟಿ ರೂಪಾಯಿ ಬಂದು ನಾವು ಅವರಿಗೆ ಸಲ್ಲಿಸಿ 2 ಸಲ ಬೆಂಗಳೂರಿಗೆ ಹೋಗಿ ಬಂದಿದ್ದೆವು. ಅದೇ ರೀತಿ ಇವತ್ತು ನಮ್ಮ ಅದನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಜಮೀರ್ ಅಹಮದ್ ಅವರು ಮಂತ್ರಿಗಳಿದ್ದಾಗ ಅವ್ರ ಕಾಲದಲ್ಲಿ 2 ಕೋಟಿ ರೂಪಾಯಿಯನ್ನ ಇಲ್ಲಿ ಕಲ್ಯಾಣ ಮಂಟಪಕ್ಕೆ ಕೊಟ್ಟು ಇವತ್ತು ಅದರ ಗುದ್ದಲಿ ಪೂಜೆಯನ್ನ ಎಫ್ಟೇಟ್ನವರು ತೆಗೆದುಕೊಂಡಿದ್ದಾರೆ. ಅವರೇ ಮಂತ್ರಿಗಳೇ ಕೊಟ್ಟಿದ್ದಾರೆ. ಎಫ್ಟೇಟ್ನವರು ಏನಪ್ಪ ಅಂದ್ರೆ ಈ ಒಂದು ಸಂಸ್ಥೆ ಸರ್ಕಾರದ ಕಾರ್ಯಕ್ರಮಗಳು ಏನೇ ಇದ್ರು ಕೂಡ ಅವರಿಗೆ ಅನಿಸ್ತಾರೆ. ಅವ್ರು ಏನಪ್ಪ ಅಂದ್ರೆ ಈ ಕೆಲಸವನ್ನ ಚೆನ್ನಾಗಿ ಮಾಡ್ಬೇಕಂತ ಹೇಳಿ ಅವರು ಎಲ್ಲರೂ ಜವಾಬ್ದಾರಿ ತಗೊಂಡು ಒಳ್ಳೆ ಕ್ವಾಲಿಟಿ ವರ್ಕ್ ಆಗಬೇಕು, ಕ್ಯೂರಿಂಗ್ ಆಗಬೇಕು, ಒಳ್ಳೆ ರೀತಿಯಿಂದ ಕೆಲಸ ಆಗ್ತಕ್ಕಂಥ ರೀತಿಯಲ್ಲಿ ಎಲ್ಲರೂ ನೋಡ್ಬೇಕಂತ ಹೇಳಿ ಮುಖ್ಯವರಿಗೆ ದಯಮಾಡಿ ತಾವು ಇಲ್ಲೇ ಇರ್ತೀರಿ. ನಮ್ಮವರು ಕೂಡ ಸಾಕಷ್ಟು ಜನ ಇಲ್ಲೇ ಇರ್ತಾರೆ. ಎಲ್ಲರೂ ಸೇರಿ ಏನಪ್ಪ ಅಂದ್ರೆ ಒಂದು ಒಳ್ಳೆ ಕೆಲಸ ಆಗ್ತಕ್ಕಂಥ ರೀತಿಯಲ್ಲಿ ಈ ಒಂದು ಕೆಲಸ ಆಗಬೇಕು. ಇನ್ನೂ ಅನೇಕ ಇದ್ದಂಥ ಭಕ್ತಾದಿಗಳಿಗೆ ಯೂರಿನ್ ಸೋಪು ಭಾಳ ತೊಂದರೆ ಇದೆ. ಅದಕ್ಕಾಗಿ ಒಂದು ಟಾಯ್ಲೆಟ್ ರೂಮ್ ಕೂಡ ಸಿದ್ಧವಾಗಿದೆ. ಕೆಲವೇ ದಿನಗಳಲ್ಲಿ ಅದರ ಉದ್ಘಾಟನೆಯನ್ನು ಕೂಡ ನಾವು ಬಂದು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮತ್ತು ಇನ್ನೂ ಅನೇಕ ಈ ಭಾಗದಲ್ಲಿ ಕುಡಿಯುವ ನೀರಿನ ದೊಡ್ಡ ಸಮಸ್ಯೆ ಇದೆ. ಅದಕ್ಕೂ ಕೂಡ 3-4 ಸಲ ಬೇರೆ ಬೇರೆ ರೀತಿಯಿಂದ ಪ್ರಯತ್ನ ಮಾಡ್ತೀವಿ. ನಿನ್ನೆ ಕೂಡ ಒಂದು ಮೀಟಿಂಗ್ ಮಾಡಿದ್ದೆವು. ನಾಳೆ ಮತ್ತು KDP ಮೀಟಿಂಗ್ನಲ್ಲಿ ಏನು ಮಾಡಬೇಕು ಏನಿಲ್ಲ ಅಂತ ಹೇಳಿ ಅದರ ನಿರ್ಧಾರ ಕೂಡ ಇಟ್ಟು ನಾಳೆ ಪ್ರಿಯಾಂಕಾ ಖರ್ಗೆ ಅವರು ಬರೋದ್ರಿಂದ ಆ KDP ಮೀಟಿಂಗ್ ನಾಡು ಮಾಡ್ತಾಯಿದ್ದೀವಿ. ಒಂದು ಏನಾದರೂ ಒಂದು ಶಾಶ್ವತವಾದಂಥ ಯಾರಿಗೂ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸ್ವತಃ ಏನಪ್ಪ ಅಂದ್ರೆ ನಮಗೆಲ್ಲ ವ್ಯವಸ್ಥೆ ಆಗ್ತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತಕ್ಕಂಥ ರೀತಿಯಲ್ಲಿ ಅದರ ಬಗ್ಗೆ ಮತ್ತು ಸುಂದರ ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಈಗಾಗಲೇ ನಮ್ಮ ನಾಗೂರು ಹೇಳಿದ ಹಾಗೆ ಸ್ಕೂಲ್ ಬಿಲ್ಡಿಂಗ್ಗಳು, CC ರಸ್ತೆಗಳು, ಸಮುದಾಯ ಭವನಗಳು, ಅಲ್ಲಿ ಅಂಬೇಡ್ಕರ್ ಏನಪ್ಪ ಅಂದರೆ ಮತ್ತು
ಕಾಂಪೌಂಡ್ ವಾಲು, ಈ ರೀತಿ ಸಾಕಷ್ಟು ಕೆಲಸಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಇನ್ನೂ ಸಾಕಷ್ಟು ಕೆಲಸ ಇದೆ. ತಮ್ಮೆಲ್ಲರ ಸಹಕಾರದಿಂದ ಬರ್ತಕ್ಕಂಥ ದಿವಸದಲ್ಲಿ ಸಮಾಧಾನದಿಂದ ನಾವು ನೀವು ಸೇರಿ ಕಲಿತು ಮಾತನಾಡಿ ಅವೆಲ್ಲವನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಬಂದರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಇನ್ನೂ ಹೆಚ್ಚಿನ ಕಾಮಗಾರಿಗಳನ್ನು ಕೂಡ ಹೊಂದಿಸ್ತಕ್ಕಂಥ ನಾಯಕ ಯಾರಾದರೂ ಅಂದ್ರೆ ನಮ್ಮ ಅಲ್ಲಾಪುರ ಪಾಟೀಲ್. ಏನಾಗಿದ್ರು ಒಬ್ಬರ ಚಪ್ಪಲು ಬಡಿಯಲ್ಲ, ಏನು ರೋಗದ ನಿಮಗೆಲ್ಲ ಅವ್ರ ಬಗ್ಗೆ ಒಳ್ಳೆ ಮಾತಾಡೋ ಮುಂದೆ ನೀವು ಅವ್ರಿಗೆ ಸ್ಫೂರ್ತಿ ಕೊಡಬೇಕು. ಆಮೇಲೆ ಇಷ್ಟು ವರ್ಷ ಆದರೂ ಕೂಡ ಈ ಭಾಗದಲ್ಲಿ ಅಭಿವೃದ್ಧಿ ಆಗಿದ್ದಿಲ್ಲ. ಈ ರಾಣೋಜ್ ಪೀರ್ ದರ್ಗಾ ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಮುಸ್ಲಿಂ ಸಮಾಜದವ್ರಿಗಿಂತ ನಮ್ಮ ಹಿಂದೂ ಸಮಾಜದವರೇ ಹೆಚ್ಚಿನ ಪ್ರಮಾಣದಲ್ಲಿ ನಡ್ಕೊಳ್ತಾರೆ. 90% ನಮ್ಮ ಜನಾಂಗದವರೇ ಬರ್ತಾರೆ. ಈ ದರ್ಗಾದಲ್ಲಿ ಬಂದು ಏನೇ ಬೇಡ್ಕೊಂಡ್ರು ಕೂಡ ಇವತ್ತಿನ ತನಕ ಯಾವುದೇ ಖುಷಿ ಆಗಿಲ್ಲ. ಏಕ್ ಬಿ झूठ नहीं हो गए, सब अच्छे हो गए, सबको ಆಶೀರ್ವಾದ मिल गए. ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು. ಈ ದರ್ಗಾದ ಇಲ್ಲಿ ಸುಮಾರು ಒಂದು 50 ವರ್ಷ ಹಿಡಿದು ಮೊದಲಿಂದ ಏನದ ಅದೇ ಕೆಲಸನೇ ಇನ್ನೂ ಯಾವುವೂ ಆಗಿಲ್ಲ. ದಯವಿಟ್ಟು ಈ ಸಂಸ್ಥೆಯವರಿಗೆ ಗುರುಜುಗಳಿಗೆ ಹೇಳ್ತಿಲ್ಲ, ನೀವೊಂದು ಹೊಸದಾಗಿ ಈ ಮೇಗಿನ ಸರ್ವಾಂಗಿನ ರಾಣೋಜ್ ಪೀರ್ ದರ್ಗಾದ ಅಭಿವೃದ್ಧಿಗಾಗಿ ನೀವೊಂದು ಹೊಸದಾಗಿ ಒಂದು ಎಸ್ಟಿಮೇಟು ಪ್ಲ್ಯಾನ್ ಎಲ್ಲ ಕೊಟ್ರಪ್ಪ ಅಂದರೆ ನಮ್ಮ ಅಲ್ಲಂಪುರ ಪಾಟೀಲರು ಇದರ ಉನ್ನತೀಕರಣ ಕೂಡ ಮಾಡ್ಲಿಕ್ಕೆ ರೆಡಿ ಹರ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತೀನಿ. ಆಮೇಲೆ ನೋಡ್ರಿ, 2 ಕೋಟಿ ರೂಪಾಯಿ ಸಣ್ಣ ಮಕ್ಕಳ ಆಟ ಅಲ್ಲ, 10 ಲಕ್ಷ 20 ಲಕ್ಷ ಅಲ್ಲ, 2 ಕೋಟಿ ರೂಪಾಯಿ ಹಣವನ್ನು ಈ ಭಾಗದ ಸರ್ವ ಜನಾಂಗದವ್ರಿಗೆ ಅನುಕೂಲ ಆಗಲಿ, ಸಭೆ ಸಮಾರಂಭ ಮಾಡಲಿ, ಎಲ್ಲರೂ ಒಕ್ಕಟ್ಟಾಗಿರಲಿ. ಇವತ್ತು ಬೇರೆ ಬೇರೆ ಕಲ್ಯಾಣ ಮಂಟಪದಲ್ಲಿ ಹೋಗ್ಬೇಕಾದ್ರೆ 2 ಲಕ್ಷ 3 ಲಕ್ಷ ರೂಪಾಯಿ ಬೇಡ್ತಾರೆ. ಎಲ್ಲಿ ಕೊಡ್ತಾರೆ? ಬಡತನದಾಗಿದ್ದವರು, ಬಡವರು, ದಲಿತರು, ಹಿಂದುಳಿದವರು, ಮೈನಾರಿಟಿಯವರು ಎಲ್ಲರಿಗೆ ಒಂದು 10,000 ಕೊಡ್ಬೇಕಾದ್ರೆ ಭಾಳ ಕಷ್ಟ ಅದ. ಅದಕ್ಕೆ ನಿಮ್ಮೆಲ್ಲರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅಲ್ಲಾಪುರ ಪಾಟೀಲ್ ಭಾಳ ದೊಡ್ಡ ಮನಸ್ಸು ಮಾಡಿ 2 ಕೋಟಿ ರೂಪಾಯಿ ಹಣವನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈ 2 ಕೋಟಿ ಹಣದಲ್ಲಿ ಸುಮಾರು 6 ತಿಂಗಳ 1 ವರ್ಷ ಒಳಗಡೆ ಪೂರ ಮುಗಿಸಿ ಮತ್ತು ಪುನಃ ಇವತ್ತೇನು ವೇದಿಕೆ ಇದ್ದೀವಿ ಎಲ್ಲರಿಗೆ ಕರೆದು ಈ ಭಾಗದ ಉಸ್ತುವಾರಿ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆಜಿಯವರು ಕರ್ಕೊಂಡ್ಬಂದು ನಾವು ಅಲ್ಲಾಪುರ ಪಾಟೀಲ್ ಎಲ್ಲರೂ ಕೂಡಿಕೊಂಡು ಮತ್ತೆ ಸಮಯ ಬಂದು ಸಿಕ್ಕರ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಈ ರಾಣೋಜ್ ಪೀರ್ ದರ್ಗಾದ ಮೇಲೆ ಬಹಳ ಪ್ರೀತಿ ವಿಶ್ವಾಸ 2-3 ಸಲ ಬಂದಾಗ ಗುರುಜಿಗಳು ಹೇಳ್ತಾ ಇದ್ದಾರೆ. ಅವರಿಗೂ ಕೂಡ ಕರ್ಕೊಂಡ್ಬಂದು ಬಹಳ ಪ್ರಾಮಾಣಿಕವಾಗಿ ಈ ಕಲ್ಯಾಣ ಮಂಟಪವನ್ನು ನಾವು ಅನಾವರಣ ಮಾಡ್ತೀವಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಬಹಳ ಸಂತೋಷದಿಂದ ಇವತ್ತಿನ ಕಾರ್ಯಕ್ರಮ ಭಾಗಿಯಾಗಿದ್ದೇವೆ. ಈ ಭಾಗದಾಗೆಲ್ಲ ಬಹಳಷ್ಟು ಗರೀಬ್ ಜನರು, ಎಕ್ಸ್ಟೆನ್ಷನ್ ಏರಿಯಾ ಇದು, ಎಲ್ಲ ಜನಾಂಗದವರು ಇಲ್ಲಿ ವಾಸ ಮಾಡ್ತಾರೆ. ಅದಕ್ಕೆ ಅಲ್ಲಂಪುರ ಪಾಟೀಲರು ಇವರೆಲ್ಲರಿಗೂ ಕೂಡ ತಮ್ಮ ಮನೆಯ ಮಗನಾಗಿ ಅವರಿಗೆಲ್ಲರೂ ಕೂಡ ನೋಡಿಕೊಂಡು ಕೆಲಸ ಮಾಡ್ತಾ ಇದ್ದೀರಿ. ಮುಂದೂ ಕೂಡ ನೀವು ಮುಂದಿನ ಚುನಾವಣೆಯಲ್ಲಿ ಕೂಡ ಈ ಭಾಗದವರು ನಿಮಗೆ ಭಾರೀ ಬಹುಮತದಿಂದ ಈ ಸಲ ಏನು ಆರಿಸಿ ಬಂದಿದ್ರಿ 20,000 24,000 ಮುಂದಿನ ದಿನದಲ್ಲಿ 50,000 ಮತಗಳಿಂದ ಅವರಿಗೆ ನೀವು ಎಲ್ಲರೂ ಒಕ್ಕಟ್ಟಾಗಿ ಆಶೀರ್ವಾದ ಮಾಡಬೇಕು ಎಂಬ ಮಾತನ್ನು ಕೂಡ ಹೇಳಿ ಎಲ್ಲ ಸಮುದಾಯದವರು ಮನೆ ಮಗ ಅಂದ್ರೆ ನಮ್ಮ ಅಲ್ಲಂಪುರ ಪಾಟೀಲ್. 224 MLAಗಳಲ್ಲಿ ಅಲ್ಲಂಪುರ ಪಾಟೀಲ್ ಅಷ್ಟು ಓಡಾಡೋದು, ತಿರುಗಾಡೋದು, ಸಮಸ್ಯೆಗಳು ಬಗೆಹರಿಸೋದು ಆ ಕೆಲಸ ಯಾರಿಗೂ ಮಾಡೋದಾಗಲ್ಲ. ಮುಂಜಾನೆ 6 ಗಂಟೆಗೆ ಎದ್ದಂದ್ರೆ ರಾತ್ರಿ 11 ತನಕ ಓಡಾಡೋ ಕೆಲಸ ಮಾಡ್ತಾರೆ. ನೀವು ಯಾವಾಗ ರಾತ್ರಿ 11ಕ್ಕೆ ಫೋನ್ ಮಾಡಿದ್ರೆ ಹೊಸರಿ ಕುಂತಾಗ 11ಕ್ಕೆ 12 ಫೋನ್ ಬರ್ತದೆ. ಬಂದರು ಇಲ್ಲ ನಾನು ಬರ್ತೀನಿ ಬಂದು ಭೇಟಿ ಆಗ್ತೀನಿ ಅಂತ ಹೇಳ್ತಾರೆ. ಯಾರಿಗೂ ಕೂಡ ಕೆಟ್ಟ ಮಾತಾಡೋದಾಗಲಿ ಅವ್ರ ಮನಸ್ಸು ನೋಯಿಸ್ತಕ್ಕಂಥ ಕೆಲಸ ಎಂದೂ ಮಾಡಿಲ್ಲ. ಇಂಥ ಪ್ರಾಮಾಣಿಕ ರಾಜಕಾರಣಿಯೊಡನೆ ನೀವೆಲ್ಲರೂ